ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ನೆಗಡಿ ನಾನು ಫುಲ್ಲು ಗಂಟ್ಲೆಲ್ಲ ಹಿಡ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ನನಗೆ. ಒಂದು 5-6 ದಿನ ಅದರ ತಣ್ಣೀರ ಸ್ನಾನ ಮಾಡಿಬಿಟ್ರಿ. ಕಾಸು ಅಷ್ಟು ನಮ್ಗೆ ಪುರ್ಸೊತ್ತ ಇದ್ದಿಲ್ಲ ರೀ. ಈಗ ಒಂದು 5-6 ದಿನ ತಣ್ಣೀರು ಹಂಗೆ ಗದ ನಡ್ಕೊಂತ ಸ್ನಾನ ಮಾಡಿದ್ವಲ್ಲ ರೀ, ಅದಕ್ಕೈತೋ ಏನೈತೋ ಗೊತ್ತಿಲ್ಲ, ಗಂಟ್ಲೆ ಹಿಡಿದು ಬಿಟ್ಟಿದ್ರಿ ನನಗಂತ. ಮತ್ತು ಚೊಂಗೆ ಅಂತೂ ತಿಂದೇ ಇಲ್ಲ ರೀ ನಾನು. ಅವು ಎಣ್ಣೆ ಕರಿದ್ವಲ್ಲ ರೀ ಚೊಂಗೆ, ಹಂಗಾಗಿ ತಿಂದೇ ಇಲ್ಲ ರೀ ನಾನು. ಚೊಂಗೆನೇ ತಿಂದಿಲ್ಲ. ನಾನು ಚಾದೊಳಗೆ ತಿಂತಿದ್ವಿ, ತುಂಬ್ಕೊಂಡು ತಿಂತಿದ್ವಿ, ಅದನ್ನು ತಿಂದಿಲ್ಲ. ಮತ್ತು ಇವತ್ತು ಚೊಂಗೆ ಮಾಡ್ಬೇಕು ರೀ. ಇವತ್ತು 3 ದಿನ ಜಾರ್ತಾರೆ ನಮ್ಮ ಕಡೆ. ಅಮ್ಮನೂ ಒಂದು ಸ್ವಲ್ಪ ಡಬ್ಬಿ ಅದು ಕಟ್ತಾರೆ, ಯಾರ್ಯಾರಿಗೋ ಕಟ್ತಾರೆ ಅವರು. ಹಾಗಾಗಿ ಒಂದಿಷ್ಟು ಅಡುಗೆನೂ ಮಾಡ್ದೈತ್ರಿ ಇವತ್ತು. ಅದೇ ಇವತ್ತು ವಿಶೇಷ ರೀ ನಮ್ಮದು. ಅಡುಗೆ ನಮ್ಮದು ಸ್ಟಾರ್ಟ್ ಮಾಡ್ಕೊಂಡಿವ್ರಿ. ನಾಷ್ಟ ಇಲ್ಲ ಏಕ್ದಮ್ ಅಡುಗೆನ ಶುರು ಹಚ್ಕೊಂಬಿಟ್ಟಿರಿ ನಾವು. ಆರೀಪ ಮಸಾಲೆ ಮಾಡಾಕತ್ಲ ರೀ. ನಾನು ಚೊಂಗೆ ಇಟ್ಟು ಹಾಕಿಟ್ಟೀನಿ. ಇವತ್ತು ತತ್ತಿ ಹಾಕ್ತೀನಿ ರೀ. ನಮ್ಮ ಫರೀದಾಪ ತತ್ತಿ ಹಾಕಿ ಚಲೋ ಆಗ್ತಾವ ಅಂತ ಹೇಳಿದ್ರಿ. ತುಪ್ಪ ಬಿಸಿ ಮಾಡಿ ಎಣ್ಣೆ ಹಾಕಾಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇಟ್ಟೀನಿ ರೀ. ಎಣ್ಣೆ ಬಿಸಿ ಮಾಡಿದೆ, ಹಾಲು ಬಿಸಿ ಮಾಡಿದೆ. ಈಗ ನೋಡಲಿ ಈ ಕಡೆ ಹಾಲು ಬಿಸಿ ಆಗ್ಯಾವ. ಇಲ್ಲಿ ನೋಡಿರಿ 2 ತತ್ತಿ ಹಾಕೀನಿ ನಾನು. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡಿಲ್ರಿ. ಈಗ ಎಣ್ಣೆ ಒಂದು ಹಾಕೋಬೇಕ್ರಿ. ಇದನ್ನು 2 ಕೂಡ ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಬಿಡೋಣ ರೀ. ಆಮೇಲೆ ಹಾಲು ತಣ್ಣಗೆ ಮಾಡೋಕೆ ಪರಾತ್ನ ಹಾಕೀನಿ ರೀ ಹಾಲು ರೀ. ಈಗ ಇದನ್ನು ಚಲೋ ಮಿಕ್ಸ್ ಮಾಡೋಣ ರೀ. ಇವಾಗಿಲ್ಲಿ ಚೊಂಗೆ ಹಿಟ್ಟು ಸ್ವಲ್ಪ ನಾದಬೇಕಿಲ್ಲ ಇವೆ ಇಷ್ಟು ಅದು ಅದು ಕಟ್ಟಾಕಲ್ವ, ಅದು ಕಟ್ಟಬೇಕಲ್ಲ. ಹಾಗಾಗಿ ಸ್ವಲ್ಪ ಇದ್ದಷ್ಟು ಹಿಟ್ಟೆಲ್ಲ ನಾದಾಕತ್ತೀನಿ ನಾನು. ಕೇಳಿದೆ ಅಮ್ಮಗೆ ಸಾಕನ್ಮ ಅಂತಂದು. ಅಮ್ಮ ಒಂದು ಸ್ವಲ್ಪ ಗೋಧಿ ಹಿಟ್ಟು ನಿಟ್ಟು ಹಾಕ್ತೇನೆ ನೋಡುವ ಅದ್ರಾಗ ಅಂತಂದ್ರೆ, ಬೇಡ ಬಿಡಿ ಮತ್ತು ಒಂದು ಸ್ವಲ್ಪ ಅಷ್ಟೇ ಇದನ್ನ ಒಂದು ನಾದ್ಬಿಡ್ತೀನಿ ಅಂತಂದು ನಾದಾಕತ್ತೀನಿ. ಸ್ವಲ್ಪ ಎಲ್ಲ ಚಲೋ ಮಿಕ್ಸ್ ಆಗಂಗೆ ಈ ಥರ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವಾಗ ನಾನು ಹಿಟ್ಟು ನಾದಿಟ್ಟೆ. ಸ್ವಲ್ಪ ಎಣ್ಣೆ ಸವ್ರಿ ಇದ್ರ ಮೇಲೆ ಮುಚ್ಚಿಟ್ಟು ಬಂದ್ರಿ. ಸ್ವಲ್ಪ ಹೊತ್ತು ನೆನಿಬೇಕ್ರಿ ಅದು. ಹಾಲು ಮತ್ತು ಸ್ವಲ್ಪ ನೀರು ಹಾಕಿ ನಾದಿದ್ದೀರಿ. ನಾನು ಅನ್ನಕ್ಕೆ ಇಟ್ಟೆ ರೀ. ಸಣ್ಣ ಡಬ್ರಿ ತೊಗೊಂಡೆ ಅಮ್ಮ. ದೊಡ್ಡ ಡಬ್ರಿ ಒಳಗೆ ಇಡುವ ಅನ್ನಕ್ಕೆ ಅಂದ್ರೆ ಒಂದು ಮಂದು ದೊಡ್ಡ ಡಬ್ರಿ ಒಳಗೆ ಇಟ್ಟೆ. ಸ್ವಲ್ಪ ಉಳ್ಳಾಗಡ್ಡೆ ಅದೆಲ್ಲ ಅರಿಫ್ ಹೆಚ್ಚಿಟ್ಟಿದ್ಲು ರೀ. ಈಗ ಒಂದು ಸ್ವಲ್ಪ ಒಣ ಮಸಾಲೆ ಹಾಕಂದ್ರಿ. ಸಬ್ಸ್ಕ್ರೈಬರ್ ಬಂದಾರೆ ನಮ್ಮನಿಗೆ ರೀ. ಅಮ್ಮ ಮಾತಾಡ್ಕೊಂತ ಕುಂತಾರೆ ನೋಡ್ರಿ. ಈಗ ಸ್ವಲ್ಪ ಅದು ಎಣ್ಣೆ ಕಾದೈತ್ರಿ ಆಗಲಿಗೆ. ಉಳ್ಳಾಗಡ್ಡಿನ ಹಾಕೊಂಡ್ಬಂದ್ರಿ, ಮತ್ತು ಹೊತ್ತಬಾರ್ದಲ್ರಿ ಇವು. ಇಲ್ಲಿ ನೋಡ್ರಿ ಎಲ್ಲ ಮಸಾಲೆ ಹಾಕಿದ್ದೆ ನೋಡ್ರಿ. ಈಗ ಒಂದು ಸ್ವಲ್ಪ ಅದ್ರ ತಕ್ಕಂಗೆ ಉಪ್ಪು ಹಾಕಿ, ನಾನು ಎಷ್ಟು ಕಲ್ಪ ಹಾಕ್ತೀನಿ ಅದ್ರ ತಕ್ಕಂಗೆ ಉಪ್ಪು ಹಾಕಿ ನೀರು ಹಾಕಿಬಿಡ್ತೀನಿ. ಹಾಕಿದ್ರಿ ಹೊಗೆ ಫುಲ್ಲು ಹೊಗೆ ಎಷ್ಟು ಬರೋದೈತಿಪ್ಪ ಅಂತೇಳಿದ್ರೆ ತಲೆನೂ ಸಾಕೈತ್ರಿ ನನಗೆ. ಅದು ಬಿಟ್ಟು ಎದ್ದೀಯ ಒತ್ತಟೆ ಕಡೆ ಕುದ್ರೆ ಗಂಡ ಆಗ್ಬಿಡೈತ್ರಿ. ಅನ್ನ ಒತ್ತಟೆ ಕಡೆ ಉರಿ ಕರೆಕ್ಟಾಗಿನೇ ಇಡ್ಬೇಕ್ರಿ ಅದಕ್ಕೆ. ಅದನ್ನು ಒಂದು ಸ್ವಲ್ಪ ಹಳ್ಳಿ ಬಿಡೋ ಅನ್ನನ. ಈಗ ಅಮ್ಮರ ಚಂಗೆ ಮಾಡಕತ್ತಾರಂತ, ಅದಕ್ಕೆ ಇದ್ರ ಮೇಲೆ ಕರೆಯಂಗಿಲ್ರಿಪ್ಪ ಚಂಗೆ ರೀ. ಅಲ್ಲೇ ಗ್ಯಾಸಿನ ಮ್ಯಾಗ ಹೋಗ್ಬಿಡ್ತೀನಿ ರೀ. ಅಲ್ಲೇ ಹೋಗಿ ಕರಿತೀನಿ. ಟೈಮ್ ಅಲ್ಲಿ 1 ಗಂಟೆ ಆತ್ರಿ. ಅಷ್ಟೇ ಚಿಕನ್ ಪಲ್ಯ ಮಾಡಿಲ್ಲ ರೀ. ಆ ರೀತಿ ನಮ್ಮನ್ನು ಕೂಡಿ ಇದನ್ನು ಮಾಡಾಕತ್ತಾರೆ, ಚಂಗೆ ಮಾಡಾಕತ್ತಾರೆ ಅವ್ರು. ನೋಡ್ರಿ ಅದನ್ನು ಕುದಿಯಾಕೈತಿ ಈಗಾಗಲಿ ರೈಸ್ ರೀ. ಅನ್ನ ಅಳಿಬಿಟ್ಟಿರಿ ನಾನು. ಆ ರೀತಿ ಚಂಗೆ ಮಾಡಿ ಇಡಾಕತ್ತಾಳ. ಅಲ್ಲಿ ಎಣ್ಣೆ ಕಾಯಿ ಕಿಟ್ಟಿರಿ. ಹ್ಞೂ ರೀ, ಎಣ್ಣೆ ಕಾಯಿ ಕಿಟ್ಟಿನಿ. ಕರಿ ಹಾಕತ್ತೀನಿ ತಗೋರಿ. ಎದಕ್ಕೆ ರೀ? ಹಿಟ್ಟು ಹಾಕಿಟ್ಟಿರೇನು? ಹ್ಞೂ ರೀ, ನೀವು ಪುಟಾಣಿ ಹಿಟ್ಟು ಹಾಕಿರ ನಾನು ಎದಕ್ಕೆ ಪುಟಾಣಿ ಹಿಟ್ಟು ಹಾಕ್ಬೇಕಂತೀನಿ. ಕೊಬ್ಬರಿ ಹೆರ್ಸಕತ್ತಾಳ್ರಿ ಅರ್ಶಿ, ಅದಕ್ಕೆ ಚಂಗೆ ಹಾಕ್ಬೇಕಲ್ರಿ. ಅದೇ ಮಾಡಾಕತ್ತೀನಿ ನೋಡ್ರಿ. ನಾನು ನೋಡ್ರಿಪ್ಪ ಚಂಗೆ ಕರಿಯಾಕತ್ತಿ ನಾನು. ಆಗ್ಯಾವ ರೀ, ರೆಡಿ ಆಗ್ಯಾವ. ಆರಿಪ್ಪ ಏನು ಮಾಡ್ತಾಂದ್ರೆ ಅರ್ಶಿ ತುಂಬ್ತಾಳ್ರಿ. ಈಗ ಅವನು ಚಂಗೆ ರೀ ಹೀಗೆ ಕೊಟ್ಕಸ್. ಅವ್ರು ಎಷ್ಟಿಟ್ಟು ಹೇಳ್ತಾರೋ ಅಷ್ಟಿಟ್ಟು ಯಾರೇ ಕಟ್ಟೋದು ಬೇರೆ 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 ತುಂಬಿಟ್ಬಿಡಮ್ಮ ಅವನು. ಹಾಂ ಲೇ ನೋಡ್ರಿ ಚಂಗೆ. ಇದು ನೋಡ್ರಿ ಅರ್ಶಿ ಅದು ಮತ್ತೆ ಇದು ಮಾಡ್ಬಿಡ, ಹಂಗೆ ಹಚ್ಚಿ ಬಿಟ್ಬಿಡು. ಕೊಡಬೇಡಮ್ಮ ಅದನ್ನು. ಇರಲಿ ಅದ್ರಾಗ ಸಕ್ಕರೆ ಅದು ಸ್ವಲ್ಪ ಪುಟಾಣಿ ಹಿಟ್ಟು ಕೊಬ್ಬರಿ ಹಾಕೋದ್ರಿ. ಸಕ್ಕರೆ ಪುಟಾಣಿ ಹಿಟ್ಟು ಕೊಬ್ಬರಿ ಸಕ್ಕರೆ ಅದ್ರಾಗ ಬಿಟ್ಬಿಡು ಅದನ್ನ. ಬರೋಬ್ಬರ ಇದು ಮಾಡು. ಮತ್ತು ಬಿರ್ಸ್ಗೆ ಸಾಕಿ ಮೆತ್ತಗದಾವಿಲ್ಲ ಅವು. ಬಿಸಿ ಅದಾವಲ್ಲ ಈಗ ಮೆತ್ತಗದಾವ. ಪಟ ಇದು ಮಾಡಿ ಅಂತ ಹಳೈತಿಲ್ರಿ. ಅದಕ್ಕೆ ನೋಡಿ ಒಲ್ಯಾಗ ಇದು ಬೆಂಕಿ ಜಾಸ್ತಿ ಐತೆ ತಗೋರಿ. ಐತ್ರಿ. ಇಲ್ಲಿ ಚಂಗೆ ಎಲ್ಲ ತುಂಬಿಟ್ಟು ಹೊಡ್ರಿ ಅರ್ಶಿ ರೀ. ಮಾಮಕ್ಕೆ ಫೋನ್ ಲಗ ಸುಲ್ತಾನ
ಹಾಂ ರೀಪ ನೋಡಿ ಪಾತ್ರೆ ಕೊಡ್ಸಕತ್ರಿ ಟೈಮ್ ಅಲ್ಲಿ 2 ಗಂಟೆ ಆತ್ರಿ. ನಮ್ಮದು ಊಟ ಇಲ್ಲ, ಬೆಳಗ್ಗೆ ಇದ್ದನ್ನು ನಾಷ್ಟನೂ ಮಾಡಿಲ್ಲ. ಈಗ ಇದನ್ನ ಊಟ ಮಾಡಿದ್ರೆ ಅಂತಂದು ಚಂಗೈತಿನ ಪಳ್ಳಾಗಿವಲ್ಲಮ್ಮ. ಊಟ ಮಾಡೋಕಿರನ ಬಂದು ಉಂತೀರಾ? ಹ್ಞೂ ತಗೊಂಡು ಇಲ್ಲೇ ಐತೆ ಬರ್ರಿ ಅಮ್ಮ ಕಡೆ. ನೀವು ನಾನು ಊಟ ಮಾಡ್ತೀನಿ ರೀ. ಒಂದು ಕ್ರೋಶಿಂಗ್ ಉಳಿಸ್ಕೊಂತೀನಿ. ನಾವು ಊಟ ಮಾಡಿದ್ರಿ. ಊಟ ಮಾಡಿ ಅಮ್ಮಾರು ಉಣ್ಣಾಕೊಂತ್ರಿ ಅವರು. ಚಲೋ ಆಗೈತೆ ರೀ. ಸೀರವಾಗಿರವೆ ಎಲ್ಲ ಮಸ್ತಾಗಿದ್ರೆ ಮರ್ಷಿಯ ಮಾಡಿದ್ದು. ನಾನು ಅದು ಕ್ರೋಸಿಂಗ್ ಉಳಿ ತೊಗೊಂಡ್ಬಿಟ್ಟಿದ್ನಲ್ರಿ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಮುಂಚೆಗೆ ನಾನು ಊಟ ಮಾಡಿಬಿಟ್ಟೆ ರೀ. ಅದು ಹಂಗೆ ಎತ್ತೆತ್ತು ಹೋಗ್ದಂಗೆ ಹಾಕತ್ತಿತ್ತು ನನಗೆ. ಅದ್ರ ಶಕ್ತಿ ಜಾಸ್ತಿ ಆಗ್ಬಿಟ್ಟಿತ್ತು ಕ್ರೋಸಿಂಗ್ ಉಳಿಗಿದ್ದು. ಅರ್ಧ ತೊಗೋಬೇಕಾಯ್ತಂತ್ರಿ. ನಮ್ಮ ಆಶಾ ಅಪ್ಪ ಹೇಳಿದ್ರೆ ಅರ್ಧ ತೊಗೋಬೇಕಿಲ್ರಿ ಅಂತಂದು ನಾನು ಪೂರಾನು ತೊಗೊಂಡ್ಬಿಟ್ಟಿದ್ದೀರಿ ಆಗಲಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಡ್ಡಾಡಕತ್ತೀನಿ ರೀ. ಯಾಕೋ ಆಯಾಸದಂಗೆ ಆತಂತ ಹೇಳಿ ಅಂದ್ರಿ. ಆರಾಮನ ಸೋಲ್ತೀರಿ. ಮೊಹರಂ ಮುಗೀತಲ್ರಿ, ಸ್ವಲ್ಪ ದುಗಾಡ ಹೋಗ್ಬೇಕಲ್ರಿ. ಅದು ದುಗಾಡ ಹೋಗೋಮಟನ ಹಂಗೆ ರೀ. ಇವತ್ತು ಯಾಕೋ ಒಂದು ಸ್ವಲ್ಪ ಮಳೆ ಮಾಡಾಗ ಜಿಟಿ ಜಿಟಿ ಅನ್ಸಾಗೈತ್ರಿಪ್ಪ ಮಳೆ. ಇಲ್ಲತ್ತಂದ್ರೆ ಬ್ಯಾಸ್ಗೆ ಆದಂಗೆ ಆಗೈತ್ರಿ. ನಮ್ಮ ಕಡೆ ಅಂತ ಹುಬ್ಬಳ್ಳಿ ಕಡೆ ಫುಲ್ಲು ಬ್ಯಾಸ್ಗೆ ಬಿಸಿಲಾದಂಗೆ ಐತ್ರಿ. ಅರ್ಶಿಯ ನಿಮ್ಮ ಮಾಡಿ ಸೀರೋ ಮಸ್ತ್ ಆಗೈತ್ವ. ಅರ್ಶಿಯ ಮಾಡೋಣ ಮಸೀರ ಹೆಂಗಾಗೈತವ? ಮಸ್ತ್ ಆಗೈತೆ ಅಲ್ರಿ. ನೀವು ಖಾರ ಜಾಸ್ತಿ ಉಣ್ಣಲ್ರಿ, ಹಂಗಾಗಿ ಸ್ವಲ್ಪ ಕಡಿಮೆ ಮಾಡೇನ ಹಾಕ್ತವ್ರಿ. ಕೆಂದು ಹೆಚ್ಚಿಗೆ ಇರಲ್ಲ, ಕಡಿಮೆ ಇರಲ್ಲ, ಹಂಗೆ ಮಾಡ್ತಾ ಚೆನ್ನಾಗೈತ್ರಿ. ಮಾರಿಪನ ಉಣ್ಣಾಕೊಂತ್ರಿ. ಹೆಂಗೈತಿ ಅನ್ನ? ನಂದೊಂದಿಷ್ಟು ಅನ್ನದೊಂದಿಟ್ಟು ಹೇಳ್ರಿ ರೇಸಿಂದು. ಬೇಕಿದ್ದು ಟೇಲ್ ಹಾಕ್ರಿ. ನಾನು ಹಾಕಿದ್ದೆ ರೀ ನಾವು ಮುಂದೆ. ಅಲ್ಲೊಂದಿಷ್ಟಿನ ತೊಳೆಯೋದವ್ರಿ ಅವು. ಸಕ್ಕರೆ ಚೀಲನ ರೀ ಅವು ನಮ್ಮ. ಆಮೇಲೆ ತೊಳಿತೀನಿ ರೀಪ್ಪ, ಬೇಜಾರಾತು ಇವಾಗ. ಅಮ್ಮ ಹಾಂ ಏನು ಆರ್ಡ್ರ್ ಮಾಡತ್ತೀವಿ? ಚಾಕ್ಲೇಟ್ ಕೊಟ್ಲ ನಿನಗೈಕಿ? ತಮ್ಮಲ್ಲಿ ಚಾಕ್ಲೇಟ್ ಪಾಪ ಅಣ್ಣ ಬಂದು ಕೊಟ್ಟು ಹೋದ್ರಮ್ಮ. ಇಕ್ಕಿ ನೋಡ್ರಿ ಮಕ್ಕೊಂಡ್ರದ್ರಿ. ಬಂದು ಹೊಡ್ತ ಮಗೊಂಡ್ರನ. ಬಾಟ್ಲಿ ಅದಕ್ಕೆ ಬೇಕಾ? ಐತಿ ನಿನ್ನ ಕಡೆ ರೊಕ್ಕ? ನಿನ್ನ ಕಡೆ ರೊಕ್ಕ ಇತ್ತು. ಫೋನ್ಪೇ ಮಾಡ್ಬೇಡ್ರಿ ಮತ್ತೆ ಮಾಡ್ತಾನೆ. ಯಾಕಂದ್ರೆ ನಂಗೆ ತುಂಬ ಹಾಕೋದು ಬೇಕು. ವರ್ಷಿಯ ಚಾಕ್ಲೇಟ್ ಕೊಡವ ಸಣ್ಣ ಸಣ್ಣ ಹೆಂಗ ಚಲೋ ಇರ್ತಾವ? ಕೊಡಿಲ್ಲ ನೋಡೋಣ. ಎಲ್ಲಿಟ್ಟ? ನಾನು ಪಾರ್ಸಲ್ ಇಟ್ಕೊಂಡ್ಯಾ? ನಾನು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದೆ ರೀ. ಎಲ್ಲಿದ್ದು ಹತ್ತೈತ್ರಿ ಹಂಗೆ. ಈಗ ಬಂದು ಚಾಪಿ ಹಾಸ್ಕೊಂಡ ಮನ್ಕೊಂಡಿನಿ. ಸಿರ್ಸಿಲಿಂತ ಬರಾಕತ್ತಾರಂತ್ರಿ. ಅವ್ರು ಒಂದು ಸ್ವಲ್ಪ ಚಾ ಅದು ಇದು ಮಾಹಿತಿ ರೀ. ಅಡಿಗೆ ಐತಿ, ಚೊಂಗೆ ಅದಾವು ಅಂತಂದು ಹೇಳಕತ್ತೀನಿ ರೀ. ಅಮ್ಮ ಚಾನು ಮಾಡಿರ್ತಾರ. ನಮ್ಮ ಊಟ ಅದೆಲ್ಲ ಐತಾರೆ. ನೀವು ಹುಡುಗರು ಮಕ್ಕೊಂಡದ್ದು ಬಂದ್ರಿ. ಈಗ ಇಬ್ಬರು ಕೂಡ ರೀ ಮೇಲೆ ಮಲ್ಕೊಂಡದ್ರಿ ಇವರು. ಹರ್ಷಿಯ ಚೊಂಗೆ ತುಂಬಮ್ಮ ಇಲ್ಲ ಅರಿಪನ್ ಇದನ್ನು ಹರ್ಷಿಯ ತುಂಬಾಕತ್ರಿ. ಅರಿಪ ಅವ್ರನ್ನ ಕರ್ಯಾಕೆ ಹೋದ್ರಿ. ಅಲ್ಲಿ ಚಿಕ್ಕಮಟ್ಟ ಶಾಲೆ ಕಡೆ ಇರ್ತಾರೆ. ಇಲ್ಲಿ ಡಬ್ಬಿ ಕಟ್ಟಿದ್ರಿ. ಮತ್ತೊಬ್ರು ಯಾರು ಕೊಟ್ಟು ಬರ್ತಾರೆ ನಮ್ಮ ಮನೆಯವರು. ಹಾಗಾಗಿ ಕಟ್ಟಿಟ್ಟಿನಿ ರೀ. ಇಲ್ಲಿ ತಗೋಬರ್ರಿ. ಆಗೈತೆ ನೋಡ್ರಿ. ಅರಿಪ ಅವ್ರೆಲ್ಲಿ ನಿಂತಾರೆ, ಅವ್ರೆಲ್ಲಿ ನಿಂತಾರು ಗೊತ್ತಿಲ್ಲ ಪಾಪ. ಅವ್ರು ಸೀರೆ ನೋಡ್ರಿ ಬರಲ್ಲ. ನೀವು ಬರಲ್ಲ ತಗೊಳ್ರಿ. ಸಿರ್ಸಿಲಿಂತ ಬಂದಾರ ನೋಡಮ್ಮ. ಸೀರೆ ತಗೊಂಡ್ಬಂದಾರಂತ ನಿಮ್ಗೆ. ಸೀರೆ ತಂದಾಗಂತ ಏನ್ವಾ ಅಂದ್ರ ಎಷ್ಟ ಅದೇ ಹಣ್ಣು ಸೀರೆ ಎಲ್ಲಾ ತಗೊಂಡ್ಬಂದಾಗ ನೋಡ್ಬೆ. ಚಲೋ ಆಯ್ತು ಮಾಮ. ಇದು ಅನ್ಬೇಕು. ಬಿ ಫಾತ್ಮಂದಯ ಸಿದ್ದಪ್ಪದಿಂದ ಇದ್ದಿದ್ದ ಎಲ್ಲಾ ತಗೊಂಡ್ಬಂದಾಗ ನೋಡುವ. ಅವ್ರಿಗೆ ಸುಖ ಸಂತೋಷ ಕೊಡ್ಲಿ ದೇವ್ರು. ಅವ್ರಿಗೆ ಏನ್ ಬೇಡಿಕೆ ಅಂದಿರ್ತಾಗ ಎಲ್ಲಾ ಅವ್ರ ಹರಕಿ ಪುರಸ್ಲಿ. ಸಿದ್ದಪ್ಪದ ಬಿ ಫಾತ್ಮ ಅಂತ ಬೇಡಿಕೆ ಅಂತ ನೋಡುವ ನಾನು. ಅರಿಪ ನಮ್ಮ ಸಬ್ಸ್ಕ್ರೈಬರು ಭಾಳ ಅಂದ್ರೆ ಭಾಳ ಚಂದ ಮಾತಾಡಕತ್ತಾರೆ. ಅವ್ರು ನೋಡೇ ನಮಗೆ ಭಾಳ ಖುಷಿ ಆಗ್ಬಿಡ್ತೀರಿ. ನಮ್ಗೆ ಬಾಳ ಖುಷಿ ಆತ್ವಾ. ಹೆಂಗಾಗ್ಯದಮ್ಮ ಸ್ವೀಟ್? ಹೆಂಗಾಗ್ಯಾವ? ಚೊಂಗೆ ಚಲೋ ಆಗ್ಯಾವ್ರಿ. ತಿನ್ರಿ ಗಾಡಿ ಒಳಗುನ. ನಮಗೂ ಖುಷಿ ಆಯ್ತು ಆಂಟಿ ಬಂದಿರೋದು. ನೀವು ಬಂದು ಭಾಳ ಖುಷಿ ಆಯ್ತ್ರಮ್ಮ ನಮಗ. ಅಷ್ಟು ದೂರಿಂದ ಬಂದಿರಲ್ರಿ. ಸಿರ್ಸಿ ಅಂದ್ರೆ ಇಲ್ಲೇ ಐತ್ರಿ ಅದು. ಅಲ್ಲಿದ್ದ ನಮ್ಗೆ ನೋಡ್ಬೇಕಂತ ಬಂದ್ರ. ನಿಮ್ಗೆಲ್ಲ ನೋಡ್ಬೇಕು ಅಂತ ಬಂದ್ವಿ. ಚಲೋ ಆಯ್ತ್ರಮ್ಮ. ಚಲೋ ಆಯ್ತು. ಫೋನ್ ಹಚ್ಚಿದ್ವಿ. ಬಂದವ್ರಿ ಅಮ್ಮ. ಮತ್ತೆ ಈ ಕಡೆ ನೀವು ಬನ್ನಿ. ಅಲ್ಲಿ ಬಂದಾಗ ಬರ್ತೀವಿ ಬಂದು ಹೋಗ್ತೀವ್ರಿ. ಅಮ್ಮ ಸೀರೆ ಚಲೋ ತಗೊಂಬಂದಾರ ನೋಡ್ರಿ. ಚಲೋ ಸೀರೆ ತಂದಾಗ ನೋಡ್ಬೆ. ಮಸ್ತ್ ಐತಿ ಚಲೋ ಸೀರೆ ತಂದಾಗ ಹಣ್ಣು ತಂದಾರ. ಏನಂದ್ರ ತಂದು ಸೀರೆ ಕೊಟ್ಟು ಹೋಗ್ಯಾರವಾ. ಅವ್ರಿಗೆ ದೇವ್ರ ಬಿ ಫಾತ್ಮ ಸುಖ ಸಂತೋಷ ಕೊಡ್ಲಿ. ಸಿದ್ದಪ್ಪದ ಬಿ ಫಾತ್ಮ ಸಿದ್ದಪ್ಪದ ಬೆಳಿ ತೊಟ್ಲ ತಂದಾಗ ತಂದಾರಂತ್ರಿ ಕೊಡಾಕ. ಏನಂದ್ರ ಬಿ ಫಾತ್ಮಾಗ ಆಶೀರ್ವಾದ, ಸಿದ್ದಪ್ಪನ ಆಶೀರ್ವಾದ
ಇವ ಸಂತೋಷ ಸುಖ ಕೊಡ್ಲಿ ಅಂತ ಬೇಡಿಕೆಂತ ನೋಡುವ ನಾನು ನಮ್ಮಮ್ಮ ಎಲ್ಲರಿಗೆ ಯಾರಿಗೆ ಮಕ್ಳಿಲ್ಲ ಅದಕ್ಕೆ ಹೊರಗೆ ಎಲ್ಲಾರ್ಗಿ ಹೋಗ್ಬೇಕ್ರಿಪ್ಪ. ಮಕ್ಕಳಾಗ್ಲಿವ ಯವ್ವ ದೇವ್ರ ಫಾತ್ಮಾ ಅಂತ ಮಸ್ತ್ ಐತಿ ಸೀರೆ ಚಂದ ಐತ್ರಿ ಸೀರೆ ಮಸ್ತ್ ಐತಿ ಹಸಿರು ದಡಿದು ಚಂದ ಐತಿ ನೋಡ್ರಿ ಇಟ ಐತ್ರಿ ಇದು ಇಷ್ಟ ಐತಿ ನೋಡು ಗಳಿಗೆ ಮಡ್ಚದ್ರೊಳಗ ಅಂತ ನೋಡ್ರಿ ಬಿತ್ತದ್ರೊಳಗ ಹೌದಾ ಎಷ್ಟು ಚಂದ ಐತಿ ಇಲ್ಲ ನೋಡ್ರಿ ಚೊಂಗೆ ಇಟ್ಟು ಸೀರ್ಸಿಲಿಂತ ಬರ್ತಾರಂತಂದ್ರೆ ಮಠ ಅಂದ್ರೆ ನಾವು ಎತ್ತಿ ಬಿಟ್ಟಿದ್ರಿ ಮಾಡ್ಬೇಕಂತ ಇದು ಮಾಡಕೈದೇನು ಬರ್ತಾರೆ ತಡಿವ ಅಂತನವ್ರೊಳಗೆ ಅಂದ್ರೆ ಈಗ ಇವ್ನು ಬೇಸಿದ್ದು ಮಾಡ್ಬೇಕು ಅನ್ಸಾಗೈತ್ರಿಪ್ಪ ನನಗೆ ನಾನು ಅವು ಕರ್ದಿದ್ದು ಚೊಂಗೆ ಒಂದು ತಿನ್ನಲೇ ಇಲ್ಲ ರೀ ನಾನು ಕರ್ದಿದ್ದು ಚೊಂಗೆ ರೀ ಅದಕ್ಕೆ ಒಂದು ಸ್ವಲ್ಪ ಬೇಸಿದ್ದರ ಮಾಡಿದ್ನಿ ಅಂದ್ರೆ ತಿನ್ನಕ್ಕೆ ಬರೈತಿ ನೋಡಿ ಚಲೋ ಆಗ್ತಾರೆ ಅವು ಬೇಸಿದ್ದು ಮಾಡಿದ್ರು ತಗೋ ಅದಕ್ಕೆ ಈಗ ಅವನ್ನ ಬೇಸಿದ್ದು ಮಾಡಿಬಿಡ್ತೀನಿ ರೀ ಅಡ್ಡಾಗಿದ್ದೀವಿ ನಾವು ಒಂದು ಸ್ವಲ್ಪ ಹೊತ್ತಿಗೆ ಮತ್ತು ಅದು ಹಿಟ್ಟೆಲ್ಲ ಪೂರ ನೆಂದು ಇದಾಗಬಾರ್ದು ಅಂತಂದು ಮಾಡಿದ್ರೆ ತಡಿವ ಅಂತ ಹೇಳ್ತೀರಿ ಮತ್ತು ನಮ್ಮ ಚೊಂಗೆ ಮಣಿ ನೋಡ್ರಿ ಅಮ್ಮ ಮಾಡಿಸಿಡ್ತೀರಂತ್ರಿ ಜರ್ಮನಿಂದ ಇದು ಚಲೋ ಆಕೈತ್ರಿ ಜರ್ಮನಿ ಅಂತಾರಲ್ರಿ ಅದರಲ್ಲಿಂತ ಮಾಡ್ಸಿದ್ದು ನೋಡ್ರಿ ಸ್ವಲ್ಪ ಹರಿಯಂಗಿಲ್ಲ ಏನಿಲ್ಲ ರೀ ಇದ್ರೊಳಗೆ ಇಲ್ಲಿ ಬೇಯಿಸಾಕತ್ತೀನಿ ರೀ ಚೊಂಗೆ ರೀ ಬೇಯಿಸಿದ್ದು ತಿನ್ಬೇಕಲ್ರಿ ಇವ್ರು ನನ್ನ ಒಬ್ಬೇಕಿಗೆ ಓಕೆ ರೀ ಹಾಗಾಗಿ ಓದೋದು ಕರೆದು ಬಿಡ್ತೀನಿ ರೀ ಎಣ್ಣೆನ ಕಾಯ್ಕಿಟ್ಟೀನಿ ಇಲ್ಲಿ ನೋಡಿ ತುಂಬಿ ಚಂಗೆ ಮಾಡಿಲ್ಲ ಮೆತ್ತಗಾಗ್ಯಾವ್ರಿ ಹಿಟ್ಟನ್ನು ಮೆತ್ತಗಾಗೈತ್ರಿ ಅದು ಪೂರ ನಾನು ಒಂದು ಚಂಗೆನೂ ತಿಂದೇ ಇಲ್ಲರಿ ಇದ್ರಲಿಂತಾನೆ ಮೊರಮ್ಲಿಂತಾನೆ ಈಗ ಇಷ್ಟು ಮಾಡೀನಿ ರೀ ಇವ್ರು ಯಾರು ತಿಂತಾರೆ ಕೇಳ್ತೀನಿ ನನಗೆ 1 ಅವರ್ ಸಾಕು ನಾನು ಮಾಡಿದ್ದು 6 ಮಾಡೀನಿ ರೀ 6 5 ಅದು ನೋಡ್ರಿ ಇಷ್ಟ ಮಾಡಿದ್ದು ಯಾಕಂದ್ರೆ ಸೂಸ್ಲಾ ಮಾಡ್ತೀನಿ ರೀ ನಾನು ನಾಳೆದು ನಮ್ಮ ಮನೆಯವ್ರಿಗೆ ತುಂಬಿದ್ದು ಚಂಗೆ ಮಾಡಾಕ್ರಿ ಬೆಲ್ಲದ್ದು ಮಾಡ್ತೀನಿ ರೀ ಬೆಲ್ಲದ್ದು ಅವ್ರು ಸಕ್ಕರೆದು ಒಟ್ಟು ಅವರು ತಿಂದಿಲ್ಲ ರೀ ಬೆಲ್ಲದ್ದು ಮಾಡಿಕೊಡ್ತೀನಿ ಅವ್ರಿಗೆ ಈ ಥರ ಸಕ್ಕರೆ ಹಾಕಿ ಪುಟಾಣಿ ಹಿಟ್ಟು ಹಾಕಿ ಕೊಬ್ಬರಿ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಮತ್ತೊಂದು ಸ್ವಲ್ಪ ಗಂಟ್ಲು ಹಿಡಿದ್ಬಿಡೋದ್ರಿ ಈಗ ಸ್ವಲ್ಪ ಹಿಡ್ದೈತ್ರಿ ಇನ್ನೊಂದು ಸ್ವಲ್ಪ ಹಿಡ್ಕೊಂಬಿಡ್ದೈತ್ರಿ ಹಾಕಿ ಸ್ವಲ್ಪ ಪುಟಾಣಿ ಹಿಟ್ಟು ಇಷ್ಟಿಷ್ಟ ಪುಟಾಣಿ ಹಿಟ್ಟು ಉದುರಿಸ್ಬೇಕು ಹಿಂಗೆ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಸೂಸ್ಲ ಹಾಕಬೇಕು ಸ್ವಲ್ಪ ಸಾಕ್ರಿಷ್ಟ ಸ್ವಲ್ಪ ತುಪ್ಪ ಹಾಕಂದ್ರಿ ಅಯ್ಯ ತುಪ್ಪನ ಬೋಲ್ತಲ್ರಿಪ್ಪ ಇದು ಬಿತ್ತು ತುಪ್ಪಿಲ್ಲ ತರಿಸ್ಲಿಲ್ಲ ನಾವು ಹಂಗಾಗಿ ತುಪ್ಪ ಖಾಲಿ ಆಗೈತಿ ನಮ್ಮ ಆಫರ್ನಾಗೈತಂತ ಕೊಟ್ಟು ಕಳಿಸ್ರಿ ಅಂಥೇಳಿ ಅವ್ರಿಗೆ ನೋಡ್ಬೇಕು ಅಯ್ಯೋ ಹಾಳು ಬಿದ್ದೈತ್ರಿ ಅಲ್ಲಿ ತೆಗಿತೀನಿ ಅಂತ ಹೇಳ್ರಿ ನಾಳೆನ ಇದು ನೋಡ್ರಿ 10 ರೂಪಾಯಿಗೆ ಪ್ಯಾಕೆಟ್ ಅಂದ್ರೆ ಏಟೈತಿದ್ರ ಇದ್ರ ನನಗೆ ಒಂದು ತಕ್ಕೊಂಡು ಉಳ್ಕಿದ್ದು ಹೊರಗೆ ಕೊಡೋಣ್ರಿ ಅಲ್ಲಿ ನಮ್ಮ ಚಂಗೆ ಭಾಳ ಸೂಪರ್ ಆಗ್ಯಾವ ಅಮ್ಮ ಚಲೋ ಆಗ್ಯಾವ ನೋಡಮ್ಮ ತಿನ್ರಿ ಮಸ್ತ್ ಆಗ್ಯಾರ ಹಂಗೆ ಮೆತ್ತಾಗ್ಯಾರ ನಮ್ಮ ಬಯ್ಯಾರು ತಿಂದ್ರಿ ಬೇಸಿದ ಚಂಗೆ ಮಸ್ತಾಗಿದ್ವು ಅಂತ ನೋಡ್ರಿ ಅರಿಸಿ ಒಂದೈತೆ ನೋಡಲಿ ತಿನ್ನಲಿ ನೀನು ಚಲೋ ಆಗ್ಯಾವ ನೋಡು ಎಣ್ಣೆ ತಿನ್ನಕ್ಕೆ ಬಡ್ದಾಡ್ತೀರಿ ನೀವು ತಿನ್ನು ಬೇಸಿದ್ದು ನಡೀತಿಲ್ಲಮ್ಮ ಸಕ್ರೆ ಮುಳುಗೈತೆ ಅಂದ್ರಿ ನಮ್ಮ ಅಮ್ಮನ ರೊಕ್ಕ ಎಣ್ಸೋದು ಮುಗಿಯವಲ್ತೇನು ರೀ ರೊಕ್ಕನ ಉಳಿಲ್ಲ ಅನ್ರಿ ಮತ್ತೆ ರೀ ಎಲ್ಲರಿಗೆ ಕೊಡೋದು ಕೊಟ್ಟು ಮಾಡಿ ನಮ್ಮ ಅರಿಶಿ ಬಾಂಡೆ ಹಾಕಿಟ್ಟೈತಿ ನಮ್ಮ ಮಾರಿಪ್ಪ ಹೊರಗೆ ಕೂತಂದ್ರೆ ಅರಿಶಿ ಬಂದಿಲ್ಲ ಒಳಗೆ ಕೂತಂದ್ರೆ ಬಂಡೆ ತಿಕ್ಕಿ ಈಗ ಬಂಡೆ ತಿಕ್ಕಿಲ್ದ್ರಿ ಅಷ್ಟು ಅರಿಪ್ಪ ದೇವ್ರ ದೀಪ ಹಚ್ಚಿ ನಮಾಜ್ ಮಾಡಿ ಕಸ ಎಲ್ಲ ಹೊಡೆದ್ರಿ ಹೊಡೆದು ಅದೆಲ್ಲ ಮಾಡಿಲ್ಲ ನಾನು ಇವನ್ನೆಲ್ಲ ಬಿಸಿ ಮಾಡೋವಿದ್ದು ರೀ ತೆಗೆದು ಮತ್ತು ಒಂದಿಷ್ಟು ಶೇಂಗೆ ಮಾಡೋವಿದ್ವಲ್ಲ ಅವನು ಮತ್ತು ಶೇಂಗೆ ತುಂಬಿ ಕೊಟ್ಟೆ ರೀ ಹಾಂ ಏನಿಲ್ಲ ಅದು ಕುಕ್ಕರ್ನಾಗ ತೆಗ್ದಿನಿ ಅನ್ನನ ಕುಕ್ಕರ್ನೊಳಗೆ ಬಿಸಿ ಮಾಡಿಬಿಡ್ದು ಅದನ್ನು ಸಾಕು ಏನು ಬೇಡವಾ ಏನು ಮಾಡ್ತಿದ್ದೆ ಹೌದಿಲ್ಲ ನಾವಂತೂ ಈಗ ಉಣ್ಣಂಗಿಲ್ಲ ರೀ ಈಗ ನಮ್ಗೆ ಅದು ಒಗ್ಗರಣೆ ಅನ್ನ ಆಗ್ಬಿಟ್ಟೈತಲ್ರಿ ಈಗ ಹಾಗಾಗಿ ನನಗೆ ಎದೆ ಯಾಕೋ ಉರಿ ಆತುಬಿಟ್ಟೈತ್ರಿ ಈಗ ಹಾಕ್ಬೇಕಾಯ್ತು ರೀ ಬಿಟ್ಟನಂದ್ರೆ ಸ್ವಲ್ಪ ಸಮಾಧಾನ ಅನಿಸ್ತೈತಿ ಆರಾಮಿದ್ದ ಇರ್ತೀವಿ ಮತ್ತು ಮೇಲೆ ಹಾಕ್ಕೊಂಡ್ಬಿಟ್ರೆ ಮುಗ್ದೋತ್ರಿ ಒಂದು ಅಡಿಗೂ ತಿಂದೆ ರೀ ಬೇಸಿದ ಶೇಂಗಾ ಚಲೋ ಆಗಿದ್ವಾರಿಪ್ಪ ಎಂಥ ಟೇಸ್ಟ್ ಆಗಿ ಗೊತ್ತೇನ ಸೂಪರಾಗಿದ್ವು ಹೆಂಗಿದ್ದು ಅರ್ಶಿ ನೀ ತಿಂದಿಲ್ಲ
ಒಂದು ತಿಂದಿನ ಅಂದಿಲ್ಲ ಚಲೋ ಆಗಿದ್ದು ಅಂತಂದು ಏನು ಅಂದಿಲ್ಲ ಮತ್ತು ಏನು ತಿಂದ ಅಂದಿ ನೀನು ಇಲ್ಲ ಇಲ್ಲ ಈಕಿನ ಅಂದ ಹಾಂ ಶೋಗಲ್ ಬರೋ ಒಂದು ಬಿಟ್ಟದ್ದು ನೀವು ಬೇಸಿ ಇದ್ರ ತಿಂದೆ ನೀನು ತುಂಬಿ ಇದ್ರು ಕರೆದಿದ್ದು ಚಲೋ ಆಗಿದ್ದು ಅರಿಪಾವು ಮಸ್ತಾಗಿದ್ದು ಹಂಗೆ ಮಾಡ್ಬೇಕು ನೋಡು ಹಂಗೆ ಇಲ್ಲಿ ಚಾಚಿಯರು ಕೊಡ್ತಾರಲ್ಲ ಹಂಗಾಗಿದ್ದು ನೋಡು ನೋಡ್ರಿಪ್ಪ ಸ್ವಲ್ಪ ಅವು ಇದ್ರವೆಲ್ಲ ಗುಂಡಿ ಅದುವೆಲ್ಲ ತೊಳೆವು ಮಾಡೋವೆಲ್ಲ ಇದುವೆಲ್ಲ ತಿಕ್ಕಿಟ್ಟೇರಿ ಅವು ಚೊಂಗೆ ಮಾಡಿದ್ವಿ ರೆಟ್ಲೆ ಅಂದ್ರೆ ಮಾರಿಪ್ಪ ಅವು ಎಣ್ಣೆ ತಿಕ್ರು ಅಂತ ತಿಕ್ಲೇ ಇಲ್ಲ ಆಕಿನ ಮರ್ಸಿ ಏನ್ರಿ ಏನು ನೆಟ್ಟಾಗಿರ್ತಾವೆ ಅಷ್ಟು ತೊಗೊಂಡು ಹೋಗ್ರಿ ಆಕಿನ ಅಷ್ಟು ತೊಳೆದು ಅವು ಸಕ್ಕರೆ ಹಾಳಿದ್ರು ಇನ್ನು ಎಷ್ಟು ಹಾಕೊಂಡ ಅವನ್ನೆಲ್ಲ ತೊಳೆದು ಹಾಕೊಂಬಿಟ್ಟ ತಣ್ಣಿನ ಬರಾತ್ ಬಿಡ್ತು ನನಗೀಗ ಒಂದು ಗುಳಿಗೆ ತೊಗೋಬೇಕಂತಂದ್ರೆ ಎಲ್ಲಿ ಎತ್ತೆ ತೊಗೊದಂಗೆ ಆಕೈತೇನ್ರಿ ಈಗ ಕೃಷಿ ಗುಳಿಗೆ ತೊಗೊಂಡು ಇನ್ನೊಂದು ತೊಗೊಂಡು ಮಕ್ಕೋಬೇಕಂತಂದ್ರೆ ಇಲ್ಲ ಅಮ್ಮಗೆ ನಮ್ಮ ನೀರುಗುಟ್ಟು ಕೊಟ್ಟಿರಿ ಅರಿಪ ಕೊಡು ಅಂತಂದ್ರೆ ನೀನು ಕೊಟ್ಟು ಹೋಗ್ಬಾಬ ಅಂದ ನಾನು ಮನ್ಕೋಬೇಕಂತಂದು ಹೋಗಾಕತ್ತಿದ್ದೆ ಅವ್ರು ಊಟ ಕೊಡೋಕೆ ಗದ ನಡಗುತ್ತಾರೆ ಅರ್ಷಿಯ ಊಟ ಮಾಡ್ಬಾ ನೀನು ಊಟ ಮಾಡಿದ್ದೆ ಊಟ ಆತ ಮಮ್ಮಿ ಸ್ವಲ್ಪ ಊಟ ಮಾಡಿ ಚಲೋ ಆತ್ ಬಿಡುವ ನೀವು ಉಂಡು ಬಂದಿಲ್ಲ ನೀನು ಊಟ ಮಾಡಿದ್ದೆ ಊಟ ಮಾಡಿದೆ ಅನ್ನ ಮೆತ್ತಾಗಿತ್ತಲ್ಲ ಮೆತ್ತಗಾಗಿತ್ತು ಭಾಳ ಮೆತ್ತಗಾಗಿತ್ತು ಅದು ನಾವು ಅದು ಮಧ್ಯಾಹ್ನದ ಉಂಡ್ಬಿಟ್ರೆ ಬಿರ್ಸಾಕಿತ್ತ ಹೊಟ್ಟಿಗೆ ಅದು ಅದಕ್ಕೆ ಕುಕ್ಕರ್ನ ತಳ ನೀರು ಹಾಕಿ ಮ್ಯಾಗ ಅನ್ನ ಹಾಕಿ ಒಂದು ಸಿಟಿ ಮಾಡಿಬಿಟ್ಟಿದ್ದೆ ಚಲೋ ಆತ್ ಬಿಡುವ ಅಮ್ಮಗೆ ಚಲೋ ಅನ್ಸಂತ ಅಮ್ಮ ನಮ್ಮ ಕೈದ ಬೇಕಾಕತ್ತಾರ ಸಿರ್ಸಿಲ್ಲ ಭಾಳ ಇದು ಮಾಡಿ ಹೋದ್ರು ಪಾಪ ಹೌದು ಎಷ್ಟು ಚಂದ ಅಲ್ಲಿಂತ ಬಂದಾರ ನೋಡ್ರಿ ನಮ್ಗೆ ಭಾಳ ಖುಷಿ ಆತ್ರಿಪ್ಪ ಅವ್ರು ಬಂದದ್ದು ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಹೊಡೆದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಮಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.